ನನ್ನ ಎರಡು ಹೆಣ್ಮಕ್ಳು ಭೂಮಿಕಾ ಮತ್ತು ಭಾವನಾ ಅಂತ. ಇವತ್ತು ಅವರ ಭರತನಾಟ್ಯ ರಂಗಪ್ರವೇಶ ಏರ್ಪಡಿಸಿದ್ದೀವಿ. ಈ ರಥಸಪ್ತಮಿ ದಿನ ಹುಡುಕೊಂಡು ಭಾಳ 14 ತಿಂಗಳ ಹಿಂದೆ ಈ ಹಾಲೇ ಬೇಕು ಅಂತ ಹೇಳಿ ಬುಕ್ ಮಾಡಿದ್ದೀವಿ. ಎರಡೂ ಹೆಣ್ಮಕ್ಳು ಮಾಡ್ತಿರೋದ್ರಿಂದ ನಮಗೆ ಭಾಳ ಸಂತೋಷ ಆಗಿದೆ. ಅವರು ನನ್ನ ದೊಡ್ಡ ಮಗಳು 19 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಮತ್ತು ಅದ್ರ ಜೊತೆಗೆ ಅವಳು CA ಫೈನಲ್ ಮಾಡ್ತಿದ್ದಾಳೆ, ಲಾ ಮಾಡ್ತಿದ್ದಾಳೆ. ಅದ್ರ ಜೊತೆಗೆ ಇದು ಭರತನಾಟ್ಯ ಸೀನಿಯರ್ ಕೂಡ ಪಾಸ್ ಮಾಡಿಕೊಂಡು ಈ ದಿನ ರಂಗಪ್ರವೇಶ ಮಾಡ್ತಿದ್ದಾಳೆ. ನನ್ನ ಎರಡನೇ ಮಗಳು ಅಕ್ಕನ್ನು ಆರಾಮಾಗಿ ಅನುಸರಿಸ್ಬಿಟ್ಟು ಅವಳು ಕೂಡ 14 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಅವಳು BCom ಸೆಕೆಂಡ್ ಇಯರ್ ಜೊತೆಗೆ ACCA ಮಾಡ್ತಿದ್ದಾಳೆ. ಅವಳು ಕೂಡ ಭರತನಾಟ್ಯ ಸೀನಿಯರ್ ಮಾಡಿಕೊಂಡು ಈಗ ಭರತನಾಟ್ಯದ ರಂಗಪ್ರವೇಶ ಅವಳು ಕೂಡ ಇವತ್ತು ಮಾಡ್ತಿದ್ದಾಳೆ. ಅವರಿಬ್ಬರು ಅತ್ಯುತ್ತಮವಾಗಿ ಏನು ಫಿಸಿಕಲ್ಲಾಗಿ ಮತ್ತು ಮೆಂಟಲ್ಲಾಗಿ ಹೇಗೆ ಬೆಳಿಬೇಕು ಅಂತ ಅದನ್ನು ಹವ್ಯಾಸನ ಚೆನ್ನಾಗಿ ರೂಢಿಸ್ಕೊಂಡು ಅಕಾಡೆಮಿಕ್ಸ್ ಜೊತೆಗೆ ಅಷ್ಟೇ ಸಕ್ಸಸ್ಫುಲ್ಲಾಗಿ ಇದು ಮಾಡ್ತಿರೋದು ನಮಗೆ ಭಾಳ ಸಂತೋಷ ಆಗಿದೆ. ಜೊತೆಗೆ ಅವರ ಗುರುಗಳು ಶ್ರೀಮತಿ ವೀಣಾ ಶ್ರೀಧರ್ ಅಂತ, ಮತ್ತು ಅವ್ರಿಗೆ ಫರ್ದರ್ ಎಕ್ಸ್ಪರ್ಟೈಸ್ ಎಲ್ಲ ಪದ್ಮಿನಿ ಶ್ರೀಧರ್ ಅಂತ. ಅವರಿಬ್ಬರು ಕೂಡ ಅತ್ಯುತ್ತಮವಾಗಿ ಹೇಳ್ಕೊಟ್ಟಿದ್ದಾರೆ. ಈ ಗಳಿಗೆಯಲ್ಲಿ ಅವಳು ತುಂಬ ಚೆನ್ನಾಗಿ ಕಲ್ತಿರೋದ್ರಿಂದ ಈ ದಿನಕ್ಕೋಸ್ಕರ ನಾವು ಭಾಳ ದಿನಗಳಿಂದ ಕಾದು, ನಾನು ಮುಂಚೆನೇ ಹೇಳ್ದಂಗೆ 14 ತಿಂಗಳಿಗೆ ಮುಂಚೆನೇ ಈ ಹಾಲನ್ನ ಬುಕ್ ಮಾಡಿಕೊಂಡು ಈ ಥರ ಸಂತೋಷಕೂಟಕ್ಕೋಸ್ಕರ ಕಾಯ್ತಾ ಇದ್ವಿ. ಅದು ಇವತ್ತು ನಿಜ ಆಗಿರೋದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ನನ್ನ ಮಕ್ಕಳಿಗೆ ಇಬ್ರಿಗೂ ಐ ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್ and great success in their dance profession also, along with their academics and other profession. ನಮ್ಮ ಭೂಮಿಕಾ ಮತ್ತು ಭಾವನಾ ಇಬ್ಬರು ಹೆಣ್ಮಕ್ಳದು ಭರತನಾಟ್ಯ ರಂಗಪ್ರವೇಶ ಇವತ್ತು ಅವರ ನಾಟ್ಯ ಕಲಿಕಾ ಜರ್ನಿಯಲ್ಲಿ ಒಂದು ಬಹಳ ಮಹತ್ವವಾದ ದಿನ ಅಂತಲೇ ಹೇಳಬೇಕು. ಅವರು ಸುಮಾರು 5ನೇ ವಯಸ್ಸಿದ್ದಾಗ ಅವ್ರನ್ನ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿದ್ದೆ. ಮೊದಲು ಏನು ಅಂಥ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಬಟ್ ಆಮೇಲೆ ನಮ್ಮ ಗುರುಗಳಾದಂಥ ವೀಣಾ ಶ್ರೀಧರ್ ಅವರು ಹೇಳ್ಕೊಡ್ತಾ ಇದ್ದಂಥ ಧಾಟಿಗೆ ಎಷ್ಟು ಇಂಟ್ರೆಸ್ಟ್ ಬಂತು ಅಂದರೆ, ನಮ್ಮಷ್ಟಕ್ಕೆ ನಾವೇ ಒಂದು ದಿವಸ ಏನಾನ ರಜಾ ಹಾಕಿ ಬೇರೆ ಕಡೆ ಬನ್ನಿರಿ ಅಂದ್ರೂ ಡ್ಯಾನ್ಸ್ ಕ್ಲಾಸ್ ಮಿಸ್ ಮಾಡ್ತಾ ಇರಲಿಲ್ಲ. ಸೊ ಆ ಡಿಸಿಪ್ಲಿನ್ನು, ಪರ್ಫೆಕ್ಷನ್ನು ಅದೆಲ್ಲ ಕೊಟ್ಟಂತಹ ಗುರುಗಳಿಗೆ ಮತ್ತು ಪದ್ಮಿನಿ ಶ್ರೀಧರ್ ಅವ್ರಿಗೆ ನಾನು ಭಾಳ ಆಭಾರಿಯಾಗಿದ್ದೀನಿ. ಮತ್ತು ಇವತ್ತು ಅವರ ರಂಗಪ್ರವೇಶ ಆಗ್ತಿರೋದು ನಮಗೂ ಬಹಳ ಖುಷಿ ತಂದಿದೆ. ಇದೇ ರೀತಿ ಅವರ ಕಲಿಕಾ ಜರ್ನಿ ಮುಂದುವರಿಲಿ ಮತ್ತು ಈ ಕಲೆನ ಇನ್ನೂ ಒಂದಷ್ಟು ಜನಕ್ಕೆ ಅವರು ಹಂಚಲಿ, ಅದನ್ನು ಇನ್ನೂ ಮುಂದಕ್ಕೆ ತರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ? ನನ್ನ ದೊಡ್ಡ ಮಗಳು ಸುಮಾರು 18 ವರ್ಷದಿಂದ ಮಾಡ್ತಿದ್ದಾಳೆ. ಅವಳ ತಂಗಿ ಅವಳನ್ನೇ ಫಾಲೋ ಮಾಡಿ ಅವಳು 15 ವರ್ಷದಿಂದ ಮಾಡ್ತಿದ್ದಾಳೆ. ಇಬ್ಬರು ಸೀನಿಯರ್ನ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದ್ದಾರೆ. ಅರಂಗೇಟ್ರ ಆದಮೇಲೆ ಮತ್ತೆ ವಿದ್ವತ್ನ ಕಂಟಿನ್ಯೂ ಮಾಡ್ತಾರೆ. ನನ್ನ ಹೆಸರು ವೀಣಾ ಶ್ರೀಧರ್ ಮೊರಬ್. ನಾನು ಭರತನಾಟ್ಯಂ ಟೀಚರ್. ನನ್ನ ಶಿಷ್ಯರಾದ ಭೂಮಿಕಾ ಮತ್ತು ಭಾವನಾ ಅವರ ರಂಗಪ್ರವೇಶ ಇವತ್ತು ನಡೆಯಲಿದೆ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ. ವಿದ್ಯಾರಾವ್ ಅವರು ಹೆಡ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಫ್ರಮ್ ಜೈನ್ ಡೀಮ್ಡ್ ಯೂನಿವರ್ಸಿಟಿ ಚೀಫ್ ಗೆಸ್ಟ್ ಆಗಿದ್ದಾರೆ. ಆಮೇಲೆ ಇನ್ನೊಬ್ಬರು ಪದ್ಮಿನಿ ರವಿ ಅಂತ, ಅವರು ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿ ವಿನ್ನರು ಅವರೆಲ್ಲ. ಆಮೇಲೆ ಆರ್ತಿ ಹೆಡ್ ಆಫ್ ದ ಪ್ರೊಡಕ್ಷನ್ ಇನ್ ದೂರದರ್ಶನ್ ಕೇಂದ್ರ. ಅವ್ರು 3 ಜನದ ಆಶ್ರಯದಲ್ಲಿ ನಡೆಯಲಿದೆ ಈಗ. ಭೂಮಿಕಾ ಮತ್ತು ಭಾವನಾ ಭಾಳ ಚಿಕ್ಕಂದ್ರಿಂದ ನನ್ನ ಹತ್ರ ಕಲ್ತಿದ್ದು. ಸೊ ಒಂದು 15 ವರ್ಷದಿಂದ ನನ್ನ ಹತ್ರ ಪಾಠ ಕಲ್ತ್ಕೋತಾ ಇದ್ದಾರೆ. ನಾವು ಮಾಡೋದು ಕೋಲಾರ ಪರಂಪರೆ ಅಂತ, ಕರ್ನಾಟಕ ನೃತ್ಯ ಪರಂಪರೆಯಲ್ಲಿ ಒಂದಾಗಿರೋದು. ಸೊ ಇದನ್ನು ಭಾಳ ಪ್ರಚಾರಕ್ಕೆ ತರಬೇಕು ಅಂತ ನಾವು ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ. ನಾನು ಆಮೇಲೆ ಡಾಕ್ಟರ್ ಪದ್ಮಿನಿ ಶ್ರೀಧರ್ ಅಂತ ನಮ್ಮ ಗುರುಗಳ ಶಿಷ್ಯೆ. ಪದ್ಮಿನಿ ಅವರು ಸೀನಿಯರ್, ನಾವಿಬ್ಬರು ಸೀನಿಯರ್ ಸ್ಟೂಡೆಂಟ್ಸು. ಗುರು ಭರತ ಕಲಾಮಣಿ ಡಾಕ್ಟರ್ C ರಾಧಾಕೃಷ್ಣ ಅಂತ. ಅವರು ನಮ್ಮ ಗುರುಗಳಿಗೆ ಡಾಕ್ಟರೇಟ್ ಪದವಿಯನ್ನು ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿ ಅವ್ರು ಕೊಟ್ಟಿದ್ದಾರೆ. ನಾನು ಆಮೇಲೆ ಇವ್ರು ಡಾಕ್ಟರ್ ಪದ್ಮಿನಿ ರಿಸರ್ಚ್ ಎಲ್ಲ ಮಾಡಿದ್ದಾರೆ ನಮ್ಮ ಕೋಲಾರ ಪರಂಪರೆ ಬಗ್ಗೆ ಆಮೇಲೆ ಎಲ್ಲ. ಸೊ ಅವರೊಂದಿಷ್ಟು ಇವಾಗ ಹೇಳ್ತಾರೆ. ದೇಶದಲ್ಲಿ ಸುಮಾರು ಅಪರೂಪವಾದ ನೃತ್ಯ ಬಂಧಗಳನ್ನ ನಾವು ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ನಾವು ಇವಾಗ
ಪ್ರಾಕ್ಟೀಸಲ್ಲಿರೋ ಭರತನಾಟ್ಯದಲ್ಲಿ ಇಲ್ಲ ಆ ಥರ ಒಂದು ಕೆಲವು ನೃತ್ಯ ಬಂಧಗಳು, ಸುಳಾದಿ, ಇಂದ್ರಸಂಧಿ, ಆಮೇಲೆ ವರುಣ ಸಂಧಿ, ಆಮೇಲೆ ಠಾಯ, ದೆನ್ ಗೀತಮ್ ಅಂತ ಅಪರೂಪವಾದ ಕೃತಿಗಳನ್ನೆಲ್ಲ ಇವತ್ತು ಪ್ರದರ್ಶನದಲ್ಲಿ ನಾವು ಸೇರ್ಪಡಿಸಿದ್ದೀವಿ. ಇದನ್ನೆಲ್ಲ ನಾವು ಮಾಡಬೇಕು ಅಂತ ತುಂಬ ಉತ್ಸಾಹದಿಂದ ಇದ್ದೀವಿ. ತಾವೆಲ್ಲ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಮೇಡಮ್ ಅಂದರೆ ನಿಮ್ಮ ಸ್ಟೂಡೆಂಟ್ಸ್ ಭಾವನಾ ಮತ್ತು ಭೂಮಿಕಾ ಅವರು ಅವರ ಒಂದು ಭಾವನಾ ಭೂಮಿಕಾ ತುಂಬ ನಿಷ್ಠಾವಂತ ಅಂತ ಹೇಳಬೇಕು, ಸ್ಟೂಡೆಂಟ್ಸ್ ಅಂತ ಹೇಳಬೇಕು. ತುಂಬ ಶ್ರದ್ಧೆಯಿಂದ ಪಾಪ ಮಲ್ಲೇಶ್ವರಮಿಂದ ನಮ್ಮ RR ನಗರಕ್ಕೆ ಬಂದು ನನ್ನ ಹತ್ರ ಒಂದು 3 ನೃತ್ಯ ಬಂಧುಗಳನ್ನ ಕಲ್ತ್ಕೊಂಡಿದ್ದಾರೆ. ಒಂದು 6 ತಿಂಗಳ ಒಂದು ಅವಧಿಯಲ್ಲಿ ಪ್ರತಿ ಶನಿವಾರ ಭಾನುವಾರ ಬಂದು ಕಲ್ತ್ಕೊಂಡಿದ್ದಾರೆ. ತುಂಬ ಶ್ರಮ ಪಟ್ಟಿದ್ದಾರೆ ಮಕ್ಕಳು ಇಬ್ಬರೂ. ತುಂಬ ಆಸಕ್ತಿ ಇದೆ ಅವ್ರಿಗೆ, ನೃತ್ಯ ಅಂದರೆ ಏನು ಅದನ್ನ ಅರ್ಥ ಮಾಡಿಕೊಂಡು ಮಾಡ್ತಾರೆ. ಸೊ ನಮಗೆ ತುಂಬ ಸಂತೋಷ ಆಗಿದೆ. ಇವತ್ತಿನ ಒಂದು ಯುವಕರು ಯುವತಿಯರಲ್ಲಿ ಅಂದರೆ ಈಗ ಭರತನಾಟ್ಯ ಅನ್ನೋದನ್ನ ನಶಿಸಿ ಹೋಗ್ತಾ ಇದೆ. ಅಂದರೆ ಯಾರು ಈಗ ವೆಸ್ಟರ್ನ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ರೆ ಹಂಗೆ ಅನ್ಕೊಳ್ತೀವಿ. ಏನು ಹೇಳಿಕ್ಕೆ ಬಯಸ್ತೀರಾ ಮೇಡಮ್? ಇಲ್ಲ ಸರ್, ಇನ್ನು ಇವಾಗ ಅಂದ್ಕೊಂಡಿದ್ದೀವಿ ವೆಸ್ಟರ್ನ್ ಜಾಸ್ತಿ ಇನ್ಫ್ಲೂಯೆನ್ಸ್ ಇದೆ ಅಂತ. ಆದರೆ ನಮ್ಮ ವಿದ್ಯಾನಿಲಯಗಳಿಂದಲೇ ಯೂನಿವರ್ಸಿಟೀಸಲ್ಲಿ ನಮಗೆ MA ಭರತನಾಟ್ಯ ಅನ್ನೋದು ಶುರು ಆದಮೇಲೆ ತುಂಬ ಆಸಕ್ತಿಯಿಂದ ಬಂದು MA ಪದವೀಧರರಾಗ್ತಾ ಇದ್ದಾರೆ ಎಲ್ಲರೂ. ಆ್ಯಂಡ್ ತುಂಬ ಕಡೆ ಭರತನಾಟ್ಯ ಪ್ರಚಾರದಲ್ಲಿ ಆಗ್ತಾ ಇದೆ, ನಡೀತಾ ಇದೆ. ಇದೇನು ನಶಿಸಿ ಹೋಗಲ್ಲ ಅಂತ ನಮಗೆ ತುಂಬ ಭರವಸೆ ಇದೆ ಸರ್. ಓಕೆ, ನಿಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನಕ್ಕೆ ನೀವು ಅಂದರೆ ನಿಮ್ಮ ಅಕಾಡೆಮಿಲಿ ಎಷ್ಟು ಜನ ಮಕ್ಕಳು ಕಲ್ತಿ ಮಾಡಿದ್ದಾರೆ ಸರ್? ನಾವೆಲ್ಲ ಸುಮಾರು 28 ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ. ಇವರು ಸುಮಾರು 35 ಆಯಿತು ಪಾಠ ಮಾಡ್ತಾ ಇದ್ದಾರೆ. ಸೊ ಹೀಗೆ 100 ಜನ ಮಕ್ಕಳು ಮಾಡಿದ್ದಾರೆ ಸರ್. ತುಂಬ ಜನ ರಂಗಪ್ರವೇಶದವರೆಗೂ ಬರಲ್ಲ ಸರ್, ಏಕೆಂದರೆ 10ನೇ ಕ್ಲಾಸ್ ಆದ ತಕ್ಷಣ ಓದಬೇಕು ಹೊರಟೋಗ್ತಾರೆ. ನಾವು ಮತ್ತೆ ಮೊದಲಿಂದ ಶುರು ಮಾಡಬೇಕಾಗತ್ತೆ ಎಷ್ಟೋ ಮಕ್ಕಳಿಗೆ. ಸೊ ಕೆಲವು ಮಕ್ಕಳು ಮಾತ್ರ, ಒಂದು 20-25 ಮಕ್ಕಳು ಮಾತ್ರ ಈ ಥರ ರಂಗಪ್ರವೇಶಕ್ಕೆ ಬರ್ತಾರೆ 100 ಜನದಲ್ಲಿ. ಅಯ್ಯೋ ಕಿವಿ ಮಾತು, ಈ ಥರ ಒಂದು ಕಲೆ ಕಲ್ತ್ಕೊಂಡ್ರೆ ಅವರ ಒಂದು ಪರ್ಸ್ನಾಲಿಟಿನೇ ಚೇಂಜ್ ಆಗುತ್ತೆ ಸರ್. ಅವ್ರದ್ದು ಒಂದು ಏನು ಈ ಒಂದು ಜೀವನದಲ್ಲಿ ನೋಡೋ ಅಂಥ ವಿಧಾನನೇ ಬದಲಾಗುತ್ತೆ. ತುಂಬ ಚೆನ್ನಾಗಿ ಅವರೆಲ್ಲನೂ ಕೆಲಸನೂ ಮಾಡ್ಕೋಬೋದು ಈ ಒಂದು ಕಲೆಯನ್ನು ಅವ್ರು ಮಾಡ್ಕೊಂಡು ಹೋದರೆ ಅಂತ ಹೇಳಪಡ್ತೀನಿ. ಮತ್ತು ಇನ್ನೊಂದು ವಿಷಯ, ಇವರು ಮಾಡೋರಿಗೆ ಏನಾರೋ ಉಪದೇಶ ಮಾಡೋಕ್ಕಿಂತ ಯಾರ್ಯಾರು ಬಿಡಿಸ್ಬಿಡ್ತಾರೆ 10th ಸ್ಟ್ಯಾಂಡರ್ಡು 12th ಸ್ಟ್ಯಾಂಡರ್ಡು ಟ್ಯೂಷನ್ಸ್ ಅಂತ ಹೇಳ್ತೀವಿ, ಅವ್ರನ್ನ ಮಾತ್ರ ಆ ಥರ ಮಾಡಬೇಡಿ. ಮಕ್ಕಳು ದೇ ಆರ್ ವೆರಿ ಕ್ಲೆವರ್, ತುಂಬ ಇಂಟೆಲಿಜೆಂಟ್. ಈಗಿನ ಕಾಲದ ಮಕ್ಕಳು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾರೆ. ಇವಾಗ ಭೂಮಿಕಾನೇ ಆಗಲಿ, ಅವಳು CA ಇಂಟರ್ ಕಂಪ್ಲೀಟ್ ಮಾಡಿದ್ದಾಳೆ. ಆಮೇಲೆ ಭಾವನಾ BCom ಮಾಡಿ ಏನು ACCA ಮಾಡ್ತಾ ಇದ್ದಾಳೆ. ಸೊ ಈಗ ಮಾಡ್ತಾ ಇರೋ ಮಕ್ಕಳು ಏನು ಕಮ್ಮಿ ಓದಿಲ್ಲ, ಚೆನ್ನಾಗಿ ಓದ್ತಾ ಇದ್ದಾರೆ. 6 ಗಂಟೆಗೆ ಪ್ರಾಕ್ಟೀಸು, ರಾತ್ರಿ 9 ಗಂಟೆಗೆ ಪ್ರಾಕ್ಟೀಸು ಅಂತ. ಸೊ ಶ್ರದ್ಧೆ ಇದ್ದರೆ ಮಾಡ್ಬೋದು. ಪೇರೆಂಟ್ಸ್ ಶುಡ್ ಎನ್ಕರೇಜ್. ಬರೀ ಸ್ಟಡೀಸ್ ಅನ್ನೋದು ಬದಲು ಸ್ವಲ್ಪ ಸಂಗೀತ, ನೃತ್ಯ ಅಥವಾ ಸ್ಪೋರ್ಟ್ಸು ಏನಾರು ಮಾಡಕ್ಕೆ ಬಿಡಿ ಪಾಪ ಮಕ್ಕಳನ್ನ. ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ಸ್ಕೂಲ್ ಆ್ಯಂಡ್ ಕಾಲೇಜ್ ಲೈಫಲ್ಲೇ ಜಾಸ್ತಿ ಮಾಡೋಕ್ಕೆ ಸಾಧ್ಯ ಆಗೋದು. ಅದು ಪೇರೆಂಟ್ಸ್ ನೇಚರ್ ಸರ್. ಕೆಲವರು ಪೇರೆಂಟ್ಸು ನಮ್ಮ ಕರ್ನಾಟಕದ್ದು ಅಥವಾ ನಮ್ಮ ಇಂಡಿಯಾದು ಗ್ರೇಟ್ನೆಸ್ನ ಇದು ಮಾಡಬೇಕು ಅಂತ ಅವರು ಪ್ರೋತ್ಸಾಹ ಮಾಡ್ತಾರೆ. ಬಟ್ ಕೆಲವರು ಬೇರೆ ವೆಸ್ಟರ್ನ್ಗೆ ಹೋಗಬೇಕು ಅದಕ್ಕೆ ಅಂತ. ಸೊ ಅದು ಒಂಥರ ಡಿಸ್ಟ್ರಿಬ್ಯೂಟ್ ಆಗೋಗಿದೆ. ಐ ಥಿಂಕ್ ಭರತನಾಟ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ನಮ್ಮ ಇವಾಗ ಕರ್ನಾಟಕದವರು ಕರ್ನಾಟಕದ ಭರತನಾಟ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ನಮ್ಮ ಹಳೆ ಟ್ರೆಡಿಷನ್ಸ್ನ ಮುಂದುವರಿಸ್ಬೇಕು ಅಂತ ನಾನು ಪೇರೆಂಟ್ಸ್ನ ಕೇಳ್ಕೊತೀನಿ.